ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಫ್ರೈಡೇ ವ್ಲಾಗ್ ಮಾಡ್ತಿದ್ದೀನಿ. ಫ್ರೈಡೆಯಿಂದ ಮಾಡಿದ್ದೀನಿ. 3 ದಿನ ನಾನು ಮಮ್ಮಿ ಬಂದಿದ್ದರು, ಪ್ರೇಮ್ ಬಂದಿದ್ದರು. ನನಗೆ ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಸ್ಪೆಷಲ್ ಆಗಿರೋ ಅಡುಗೆ ಕೂಡ ಮಾಡಬೇಕಿತ್ತು. ಹಾಗೆ ಪ್ರೇಮ್ ಬಂದಂಗಿಂದ ನಾನ್ ವೆಜ್ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಇವತ್ತು ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಫ್ರೈಡೇ ಏನೂ ಮಾಡೋಕ್ಕಾಗಲ್ಲ. ಅತಿಥಿ ದೇವೋ ಭವ ಅಂತ ಕೇಳಿದ್ದೀರಾ. ಸೊ ನಾಳೆ ಅವನು ಊರಿಗೆ ಹೋಗ್ತಿದ್ದೀನಿ, ಅವನು ಹೋಗ್ತಿದ್ದಾನೆ, ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾಳೆ ಏನು ವಿಷಯಕ್ಕೆ ಊರಿಗೆ ಹೋಗ್ತಿರೋದು ಅಂದರೆ ಈ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು. ತುಂಬ ದಿನದಿಂದ ನಾವು ಒಂದು ಫಂಕ್ಷನ್ನ ಮಾಡಬೇಕು ಅಂದ್ಕೊಂಡಿದ್ರು, ಒಂದು ಸಿಚುವೇಶನ್ ಬರಬೇಕು ಅಂದ್ಕೊಂಡಿದ್ವಿ. ಬಟ್ ಆ ಸಿಚುವೇಶನ್ ಇವಾಗ ಬಂದಿದೆ. ಸೊ ಎಲ್ಲರೂ ಖುಷಿಯಾಗಿದ್ದೀವಿ ಈ ಒಂದು ಸಮಾರಂಭನ ನಡೆಸೋದಕ್ಕೆ. ನನಗಂತೂ ಎಕ್ಸ್ಪೆಷಲಿ ನನಗೆ ಪರ್ಸ್ನಲಿ ತುಂಬ ಖುಷಿ ಇದೆ. ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಂಥ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ನಾನು ನಾಳೆ ನಿಮಗೆ ಒಂದು ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾವು ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆಲ್ಲರೂ ಭಾಗಿಯಾಗ್ತಿದ್ದಾರೆ. ಅಂದರೆ ಅವರು ನಮ್ಮ ಅಜ್ಜಿ, ನಮ್ಮ ತಾತ, ಅವ್ರ ಕುಟುಂಬ ಈ ಫಸ್ಟ್ ಸೇರ್ತಾ ಇದ್ದೀವಿ. ಅಂದರೆ ನಮ್ಮ ಅಜ್ಜಿ ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಒಂದು ಪ್ರೋಗ್ರಾಮ್ನ ಮಾಡ್ತಿದ್ದೀವಿ. ಎಲ್ಲರೂ ಖುದ್ದಾಗಿ ಮನಸ್ಫೂರ್ತಿಯಾಗಿ ಬಂದಿದ್ದಾರೆ. ಯಾರನ್ನೂ ಇಲ್ಲಿ ಒತ್ತಾಯ ಮಾಡಿಲ್ಲ. ಎಲ್ಲರೂ ಮಾಡಬೇಕು ಅಂದ್ಕೊಂಡಿದ್ದನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಇವತ್ತು ನೈಟೇ ಊರಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ನಾವು ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಫಾರ್ಮ್ ಹೌಸು ಅಂತ ಅಂದ್ಬಿಟ್ಟು ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅಷ್ಟು ಡೀಟೇಲಾಗಿ ನನಗೂ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನೇ ಹೇಳಿದೆ. ಸೊ ಪ್ರೇಮ್ನ ಕರೆದು ಮಾತಾಡ್ಸೋಣ ಅಂತಲೇ ಒಂದು ಸ್ವಲ್ಪ ಇಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ದಾನೆ. ಅವನ್ನ ಕರೆದ ಅವನು ಬರ್ತಿಲ್ಲ ಅವನು. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಇಲ್ಲ. ನಾನು ಇನ್ನೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. 2 ದಿನ ಆದ್ರೂ ಮತ್ತೆ ಮಕ್ಕಳೆಲ್ಲ ಬರ್ತಿದ್ರಲ್ಲ, ಸೊ ಅವ್ರಿಗೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಟೈಮ್ ಇಲ್ಲ ಅವನ್ನ ಕರೆದು ಕೂರಿಸಿ ಮಾತಾಡ್ಸೋ ಅಷ್ಟು. ಅದಕ್ಕೋಸ್ಕರ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅವನಿಗೋಸ್ಕರ ಅಂತ ಅಂದ್ಬಿಟ್ಟು ಪನ್ನೀರ್ ಮತ್ತು ಚಿಕನ್ ಎರಡೂ ಸೇರಿಸಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ನಂದು ಔಟ್ಫಿಟ್ಟಿಂಗು ಅವತ್ತಿನ ದಿನ ಅದು ಫಂಕ್ಷನ್ ನೈಟು ಎಲ್ಲರೂ ಅಂದ್ಕೊಂಡಿರೋದು ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ. ಸೊ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ನನ್ನ ಔಟ್ಫಿಟ್ಟಿಂಗ್ ನೋಡಿಕೊಂಡು ನಾನು ನಿಮ್ಗೆ ಹೇಳ್ತೀನಿ ಅದರ ಔಟ್ಫಿಟ್ಟಿಂಗ್ ನಾನು ಹಾಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನನಗೆ ನಾನು ಇಷ್ಟು ದಿನ ನನ್ನ ಆ್ಯಕ್ಚುಲಿ ನಾನು ಫೇಸ್ ಪ್ಯಾಕ್ ಆಗಿರ್ಬೋದು, ಮೇಕಪ್ ಇದ್ರದ್ದೆಲ್ಲ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಸಿಕ್ತಿಲ್ಲ. ಐಡಿಯಾ ಬರ್ತಿದೆ. ಸ್ಟಾರ್ಟಿಂಗ್ ನಮಗೂ ಏನೂ ಗೊತ್ತಾಗೋದಿಲ್ಲ. ಈಗ ಸ್ವಲ್ಪ ಐಡಿಯಾ ಬರ್ತಿದೆ. ಅದಕ್ಕೋಸ್ಕರ ಇವತ್ತು ಫೈನಲಿ ನಾವು ಅಂದ್ಕೊಂಡಿರೋದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ನಮ್ಮೆಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ, ಎಮೋಷ್ನಲ್ ಆಗೂ ಆಗುತ್ತೆ, ಹಾಗೆ ಪರ್ಸ್ನಲ್ ಆಗಿ ಆ ಖುಷಿ ಎಲ್ಲ ಒಂಥರ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಆಗ ನನ್ನ ಔಟ್ಫಿಟ್ಟಿಂಗ್ ಬಗ್ಗೆ ನಾನು ತೋರಿಸ್ತಿದ್ದೀನಿ. ನನ್ನ ಔಟ್ಫಿಟ್ಟಿಂಗ್ ಬಂದ್ಬಿಟ್ಟು ಎಲ್ಲರೂ ಬ್ಲೂ ಕಲರ್ ಹಾಕ್ಕೊಳ್ಳೋದ್ರಿಂದ ನಂದು ಒಂದು ಬ್ಲೂ ಕಲರ್ ಗೌನ್ ಇದೆ. ಗೌನ್ ಅಂತ ಅಂದರೆ ಅಂಬ್ರೆಲಾ ಟಾಪ್ ಅಂತಲೇ ಹೇಳ್ಬೋದು. ಅದಕ್ಕೆ ಗೌನ್ ಇದೆ. ಅದಕ್ಕೆ ಇಯರಿಂಗ್ಸ್ ಎಲ್ಲ ನಾನು ನಿಮಗೆ ಯಾವ ಥರ ನಾನು ಅವತ್ತಿನ ದಿನ ಹಾಕೋತಾ ಇದ್ದೀನಿ, ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಡ್ರೆಸ್ ತೋರಿಸ್ತೀನಿ. ಓಕೆ, ಎಲ್ಲರೂ ಹೇಳ್ತಿದ್ದಾರೆ. ಅಂದರೆ ಎಲ್ಲರೂ ಪ್ಲ್ಯಾನ್ ಮಾಡಿ ನಾವು ಕಲರ್ ಚೂಸ್ ಮಾಡಿರೋದು. ಎಲ್ಲ ಸ್ಯಾರಿ ಇದೆ, ಬಟ್ ನನಗೆ ಅದು ಅಷ್ಟೊಂದು ಹಾಕೊಂಡು ಓಡಾಡೋಕ್ಕೆಲ್ಲ ಕಂಫರ್ಟಬಲ್ ಆಗಲ್ಲ. ನಾವು ಏನಾದ್ರು ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಇನ್ನು ಯಾವ ಥರ ಆಗುತ್ತೆ ಅಂತ ಫಂಕ್ಷನ್ ಬಗ್ಗೆ. ಸೊ ಅದಕ್ಕೋಸ್ಕರ ನಾನು ಈ ಡ್ರೆಸ್ನ ಚೂಸ್ ಮಾಡಿದ್ದೀನಿ. ಈ ಥರ ಡ್ರೆಸ್ ನೀವು ನಾನು ಇದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟ್ ವಿಡಿಯೋ. ಈ ಥರ ಲುಕ್ ಬಂದಿದೆ, ತೋರಿಸ್ತೇನೆ. ಈ ಥರ ಎರಡು ಕಡೆಗೆ ಹುಕ್ ಹಾಕಿದ್ದಾರೆ. ಔಟ್ಫಿಟ್ಟಿಂಗ್ ಈ ಥರ ಇದೆ. ಸೊ ಇದು ಒಂಥರ ವರ್ಕ್ ಮಾಡಿದ್ದಾರೆ ಈ ಥರ ಥ್ರೆಡ್ಡಲ್ಲಿ. ಇಲ್ಲಿ ಒಂದು ಮತ್ತು ಇಲ್ಲಿ ಶೋಲ್ಡರ್ ಕಟ್ಟಿದೆ. ಇಲ್ಲಿ ಈ ಥರ ಶೋಲ್ಡರ್ ಕಟ್ಟಿದೆ. ನಂದು ನೀವು ನೋಡ್ಬೋದು, ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಇದೇ ಡ್ರೆಸ್ಸು ಈ ಥರ ವೇರ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು 2 ಇದೆ. ಇದು ಆಮೇಲೆ ಇದಾದರೂ ಆಗಲಿ ಇಲ್ಲ ಇದಾದರೂ ಆಗಲಿ. ಇನ್ ಕೇಸ್ ನಮ್ಮ ಅಕ್ಕ ಯಾರಾದರೂ ಚೆನ್ನಾಗಿರೋ ಇಯರಿಂಗ್ಸ್ ತೊಗೊಂಡಿದ್ರೆ ಇದಕ್ಕೇನಾದರೂ ಸೂಟಲ್ಲ, ಅದನ್ನೇ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಬ್ಯಾಂಗಲ್, ಇದು ಒಂದು ಬ್ಯಾಂಗಲ್, ಹಾಗೆ ಒಂದು ಕಡೆ ವಾಚ್ ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ.
ಇದಿಷ್ಟೇ. ಮಾಮೂಲಿ ಪಾರ್ಟಿ ವೇರ್ಗೆಲ್ಲ ಇದೇ ಥರ ರೆಡಿ ಆದರೆ ಚೆನ್ನಾಗಿರುತ್ತೆ. ನನಗಂತೂ ಈ ಡ್ರೆಸ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇಲ್ಲಿ ಕೆಳಗಡೆ ಎಲ್ಲ ಫುಲ್ಲು ಕಾಣಿಸ್ತದೆ, ಈ ಥರ ಎಲ್ಲ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ, ಒಂಥರ ಚೆನ್ನಾಗಿ ನೀಟಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಅರುಣೋದಯದಲ್ಲಿ, ಇಲ್ಲೇ ದಾವಣಗೆರೆ ಓಪನ್ ಆಗಿರೋದು. ನಾನು ಆಲ್ಮೋಸ್ಟ್ ನಾನು ಡ್ರೆಸ್ಗಳನ್ನೆಲ್ಲ ತೊಗೊಳ್ಳೋದು ನಾನು ಅರುಣೋದಯದಲ್ಲೇ. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಏನಾದರೂ ಬೇಕು ಅಂತಂದರೆ ಇಲ್ಲೇ ಜುಡಿಯೋ ಓಪನ್ ಆಗಿದೆ, ನಾನು ಜುಡಿಯೋ ಹೋಗ್ಬಿಡ್ತೀನಿ. ನನಗಂತೂ ಈ ಡ್ರೆಸ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಫಸ್ಟು ಇದು ನಾನು ಅರ್ಪಿತರ ಮದುವೆ ತೊಗೊಂಡಿದ್ದು ನೈಟ್ ಹೊತ್ತು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ನೈಟು ನಾನು ಲೆಹೆಂಗಾ ಹಾಕ್ಕೊಂಡಿದ್ದೆ. ಆ ಲೆಹೆಂಗಾನು ಕೂಡ ನಾನು ಅರುಣೋದಯದಲ್ಲೇ ತೊಗೊಂಡಿದ್ದು. ಅರುಣೋದಯದ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು, ಅರುಣೋದಯ ಕಲೆಕ್ಷನ್ ಅಂತ ಅಂದ್ಬಿಟ್ಟು ನಾನು ಮುಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಡ್ರೆಸ್ ಹಾಕೊಳ್ಳೋಣ ಡ್ರೆಸ್ಗಳು ಅನ್ಕೊಂಡಿದ್ದೀನಿ. ಕ್ವಾಲಿಟಿ ನೈಟ್ ನಾವು ಹೊರಡ್ತೀವಿ. ಇವತ್ತು ನೈಟ್ ಹೊರಡ್ತಿದ್ದಂಗೆ ನಾವು ಮಾರ್ನಿಂಗು ನಮ್ಮ ಶಾಲಿನಿ ಅವ್ರ ಮನೆಗೆ ಹೋಗ್ತೀವಿ. ಶಾಲಿನಿ ಮನೆಯಿಂದ ಹಿಡಿದು ಎಲ್ಲರೂ, ನಾನು, ಚಿನ್ನಿ, ಚೋಟು, ಲೋಚನ್, ಲಹರಿ ಎಲ್ಲ ಸೀದಾ ಅಜ್ಜು ಅವ್ರ ಮನೆಗೆ ಹೋಗ್ತೀವಿ. ಅಜ್ಜು ಅವ್ರ ಮನೆಯಿಂದ ನಾವು ಡೈರೆಕ್ಟ್ ಬಸ್ಸಲ್ಲಿ ಹತ್ಕೊಂಡು ಹಲ್ಗೂರ್ಗೆ ಹೋಗ್ತೀವಿ. ಹಲ್ಗೂರ್ ಹತ್ರ ಇರೋ ಒಂದು ಹೋಮ್ ಸ್ಟೇ ಅಂತ, ಹೋಮ್ ಸ್ಟೇ ಚೆನ್ನಾಗಿದೆ ಅಂತ ಅಂತಿದ್ರು, ಬಟ್ ನಾನು ನೋಡಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಹೋಮ್ ಸ್ಟೇ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಮಾರ್ನಿಂಗ್ ಎಲ್ಲ ನಂದು ರೂಟೀನ್ ವಿಡಿಯೋನು ಮಾಡ್ಕೊಳಕ್ಕೆ ಹೋಗಿಲ್ಲ. ಫುಲ್ಲು ನನಗೆ ಇವತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಅದು ಇದೊಂದು ಸ್ವಲ್ಪ ಕೆಲಸಗಳಿದೆ. ಸೊ ಅದಕ್ಕೋಸ್ಕರ ನನಗೆ ಟೈಮೇ ಇಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ. ಮತ್ತು ನಾಳಿದ್ದೆಲ್ಲ ಮಾತಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಪ್ರೇಮು ಅವ್ನು ಬಂದಿರೋದಕ್ಕೆ ಅವ್ನಿಗೇನೋ ಸ್ಪೆಷಲ್ ಆಗಿರೋ ಏನೋ ಐಟಮ್ ಬೇಕಂದ್ರೆ ಅವ್ನು ಬಿರಿಯಾನಿ, ಚಿಕನ್ ಚಾಪ್ಸ್ ಎಲ್ಲ ತಿಂದಿದ್ದಾನಂತೆ. ಅದಕ್ಕೋಸ್ಕರ ಅವನಿಗೆ ನಾನು ಕೇಳಿದೆ ಪನ್ನೀರ್ ಮತ್ತು ಚಿಕನ್ ಮಿಕ್ಸ್ ಮಾಡಿಕೊಡ್ಲೇನೋ ಗ್ರೇವಿನ ಅಂತ ಅಂದ್ಬಿಟ್ಟು. ಆಂಟಿ ಮಾಡಿಕೊಡಿ ಅಂತ ಹೇಳಿದ್ದಾನೆ. ಅವನಿಗೆ ಫೇವ್ರೇಟ್, ಅವನಿಗೆ ಈ ಚಿಕನ್ನು ಪನ್ನೀರೆಲ್ಲ ಅವನಿಗೆ ಸಖತ್ ಫೇವ್ರೇಟು. ಅದಕ್ಕೋಸ್ಕರ ಪನ್ನೀರು ಮತ್ತು ಪನ್ನೀರ್ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡೋದಂತ ಬನ್ನಿ ತೋರಿಸ್ತೀನಿ. ಮಾರ್ನಿಂಗ್ ಇದ್ರದ್ದು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇದು ಈವ್ನಿಂಗಿಂದ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಒಂದು 4ರಿಂದ 5 ಒಣಗಿದ ಮೆಣಸಿನ್ಕಾಯಿ, ಪಲಾವ್ ಎಲೆ, ಬೇಬಿ ಗೋಡಂಬಿ, ಕಾಯಿನ ಸ್ವಲ್ಪನೇ ಹಾಕೋಬೇಕು. ಕಾಲು ಭಾಗ ಕಾಯಿನ ತೊಗೊಂಡಿದ್ದಕ್ಕೆ ಒಂದು 5 ಲವಂಗ, ಒಂದು 5 ಮೆಣಸು, ಹಾಗೆ 1 ಏಲಕ್ಕಿಕಾಯಿ, ಚಕ್ರ ಮೊಗ್ಗು, ಒಂದು ಅರ್ಧ. ಇದನ್ನೆಲ್ಲ ನಾನು ಈ ಸ್ಪೈಸಸ್ ಏನಿದೆ ಇದು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಬಿಟ್ಟಿದ್ದೀನಿ. ಸ್ಪೈಸಸ್ ಜೊತೆಗೆ ಒಂದೇ 1 ಸ್ಪೂನ್ ಧನಿಯಾ ಕಾಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನೊಂದು ಪ್ಲೇಟಲ್ಲಿ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ದೊಡ್ಡ ಸೈಜು, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ. ಹಾಗೆ ಪನ್ನೀರ್ನ 150 ಗ್ರಾಮ್ ತೊಗೊಂಡಿದ್ದೀನಿ. ಈ ಚಿಕನ್ ತೊಗೊಂಡು ಅರ್ಧ kg ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಿರ್ಬೋದು. ಇದೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ನಾವು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ, ಹಾಗೆ ಇದ್ರ ಜೊತೆ ಶುಂಠಿನೂ ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಹಸಿಮೆಣ್ಸಿನ್ಕಾಯಿನ ತೊಗೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಣಗಿದ ಮೆಣಸಿನ್ಕಾಯಿ, 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ಈ ಸ್ಪೈಸಸ್ ಎಲ್ಲ ಎತ್ತಿಟ್ಕೊಂಡಿದ್ದೀವಲ್ಲ, ಬೇಬಿ ಗೋಡಂಬಿ ಸ್ಪೈಸಸ್ ಎಲ್ಲ, ಅದನ್ನು ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ತೆಂಗಿನಕಾಯಿ ಸ್ವಲ್ಪ ಹಾಕಿ, ನಾನು ನೋಡ್ತಿದ್ದಾರಲ್ಲ ಕ್ವಾಂಟಿಟಿ ಇಷ್ಟೇ ನಾನು ತೆಂಗಿನಕಾಯಿ ಹಾಕೋದು. ಯಾಕಂದರೆ ಬೇಬಿ ಗೋಡಂಬಿ ಹಾಕಿರೋದ್ರಿಂದ ಮೊದಲೇ ಗಟ್ಟಿ ಆಗುತ್ತೆ, ಹಂಗಾಗಿ ತೆಂಗಿನಕಾಯಿ ಕಡಿಮೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ, ಟೊಮೊಟೊ ಮೆತ್ತಗಾಗಂಟ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಸ್ವಲ್ಪ ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ ಈಗ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ, ಅಂದರೆ ಅದೇ ಕಡಾಯಿಗೆ ಎಣ್ಣೆ ಹಾಕಿ, ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, ನೋಡಿ ಈ ಥರ ಶುಂಠಿನ ಹಾಕೋಬೇಕಾಗುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ 1/2 ಸ್ಪೂನ್ ಆಗೋಷ್ಟು ಸೋಯಾ ಸಾಸು, ಹಾಗೆ 1/2 ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ನ ಹಾಕೋಬೇಕಾಗುತ್ತೆ. ಟೊಮೊಟೊ ಕೆಚಪ್ಪು ಆಪ್ಷನಲ್ಲು. ಆಮೇಲೆ ನಿಮಗೆ ಸ್ವೀಟ್ ಆಗಿಬಿಡುತ್ತೆ. ನಿಮಗೆ ಸ್ಪೈಸಿ ಏನಾದರೂ ಇಷ್ಟಪಡೋರಾಗಿದ್ದರೆ ಟೊಮೊಟೊ ಸಾಸನ್ನ ಸ್ಕಿಪ್ ಮಾಡ್ಬೋದು. ಇದಕ್ಕೆಲ್ಲ ಟೊಮೊಟೊ ಕೆಚಪ್ಪೆಲ್ಲ ಹಾಕಿ
ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಚಿಕನ್ನು ಮುಕ್ಕಾಲು ಭಾಗ ಬೇಯಬೇಕು, ಅಂದರೆ ಈ ಥರ ಟೊಮೊಟೊ ಕೆಚಪ್ಪು ಹಾಗೆ ಸೋಯಾ ಸಾಸು ಅವರು ಉಪ್ಪೆಲ್ಲ ಸೇರಿಸಿ ಏನು ಕಲಸಿಟ್ಟಿರ್ತೀವಿ ಅದನ್ನು ಮುಕ್ಕಾಲು ಭಾಗ ನಾವು ಬೇಯಿಸ್ಕೋಬೇಕಾಗುತ್ತೆ. ಮುಕ್ಕಾಲು ಭಾಗ ಬೆಂದಿದ್ದೆಲ್ಲ ಆದಮೇಲೆ ನಾವು ಇವಾಗ ಪನ್ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಪನ್ನೀರನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು. ಚಿಕನ್ ಸ್ವಲ್ಪ ನಾವು ಬೇಯಿಸ್ಕೋಬೇಕಾಗುತ್ತೆ, ಪನ್ನೀರನ್ನ ಸ್ವಲ್ಪ ಬೇಯಿಸ್ಕೊಂಡ್ರೂ ಅದು ಬೆಂದ್ಬಿಡುತ್ತೆ. ನೋಡಿ ಈ ಥರ ಎಲ್ಲ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕಿ ಈಗ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಗಟ್ಟಿ ಎಷ್ಟು ಬೇಕೋ ಅನ್ನೋದ್ರ ಮೇಲೆ ನೀವು ನೀರು ಹಾಕೋಬೋದು. ನೋಡಿ ಈ ಥರ ಎಲ್ಲ ಪೂರ್ತಿ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫುಡ್ ಕಲರು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಇದೆಲ್ಲ ಪೂರ್ತಿ ಎಲ್ಲ ಕುದಿಸಿ 5 ನಿಮಿಷ ಒಂದು 10-15 ನಿಮಿಷ ಕುದಿಸಿದ್ರು ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಬಟರ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು. ಚಿಕನ್ ಪನ್ನೀರ್ ಗ್ರೇವಿ ತುಂಬ ಸಖತ್ತಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ಗೂ ಇದು ಒಳ್ಳೆ ಯೂಸ್ ಆಗುತ್ತೆ. ಹಾಗೆ ಈಗೀಗ ಅಡುಗೆ ಕಲಿತಿರೋರ್ಗು ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಪ್ರೇಮ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟ, ಹಾಗೆ ನಮ್ಮ ಹಸ್ಬೆಂಡು ಕೂಡ, ಹುಡುಗರ ಮಕ್ಳುಗಳು ಕೂಡ ತುಂಬಾ ಇಷ್ಟಪಟ್ಟರು. ನೀವು ಕೂಡ ಈಸಿಯಾಗಿ ಕ್ವಿಕ್ಕಾಗಿ ಮಕ್ಳುಗಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಇನ್ ಕೇಸ್ ನಾನ್ ವೆಜ್ ಯಾರು ತಿಂತಿರಲ್ಲ ಮಕ್ಳುಗಳಿಗೆ, ಅವ್ರಿಗೆ ಈ ಥರ ರೆಸಿಪಿ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ, ಎಕ್ಸ್ಪೆಷಲಿ ಮಕ್ಳುಗಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇನ್ನು ಆಲ್ರೆಡಿ ನಿಯರ್ ಬಸ್ ಸ್ಟ್ಯಾಂಡ್. ನನಗಂತೂ ನಾಳೆ ಆಗೋದಕ್ಕೆ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈ ಫಂಕ್ಷನ್ನೇ ಅಷ್ಟು ವಿಶೇಷ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ರಿ, ಬಟ್ ಇವಾಗ ನನಗೆ ಟೈಮ್ ಕೂಡ ಬಂದಿರೋದು ನನಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ. ಅಲ್ಲೋಗಿ ಏನು ಫಂಕ್ಷನ್ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಾಳೆ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವು ಕೂಡ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ರಿ. ಬಸ್ ಫುಲ್ ಖಾಲಿ ಇತ್ತು, ಎಲ್ಲರೂ ಕೂಡ ಸೀಟ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ರು. ಹಾಗೆ ನಾವು ಕೂಡ ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಪನ್ನೀರ್ ಗ್ರೇವಿ ಅಂತ ನನಗೆ ಸಖತ್ ಇಷ್ಟ ಆಯಿತು. ನನಗೆ ತುಂಬಾ ಇಷ್ಟ ಆಗುತ್ತೆ, ನಾನು ಯಾವಾಗಲೂ ಮಾಡ್ತಿರ್ತೀನಿ ಮನೇಲಿ. ಸೊ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ನೋಡಿ ನಮ್ಮ